ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಇನ್ನೊಂದು ಸಾಮಾನ್ಯವಾಗಿ ಇರುವಂಥ ಟಾಪಿಕ್ ಬಗ್ಗೆನೇ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಅದೇನಂದರೆ ಸೋಷಿಯಲ್ ಆ್ಯಂಗ್ಸೈಟಿ ಡಿಸಾರ್ಡರ್. ಏನಪ್ಪ ಇದು, ಈ ಚಾನಲಲ್ಲಿ ಬರೀ ಈ ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಫೋಬಿಯಾ ಇಂಥರ ಟಾಪಿಕ್ ಬಗ್ಗೆನೇ ಮಾತಾಡ್ತಾರೆ ಅಂತ ಅಂದ್ಕೋಬೇಡಿ. ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಈ ರೀತಿ ಸಮಸ್ಯೆ ಇರುತ್ತೆ. ಮೇಲ್ನೋಟಕ್ಕೆ ಬೇರೆಯವ್ರಿಗೆ ಹೇಗೆ ಕಾಣುತ್ತೆ ಅಂದರೆ, ಏನಪ್ಪ ಇದೆಲ್ಲ ಒಂದು ಸಮಸ್ಯೆನಾ, ಇದನ್ನೂ ಒಂದು ಪ್ರಾಬ್ಲಮ್ ಅಂತ ತಗೋಬೇಕಾ, ಸಾಮಾನ್ಯವಾಗಿ ಎಲ್ಲರೂ ಫೇಸ್ ಮಾಡೋವಂಥ ಸಿಚುವೇಶನ್ ಅಲ್ವಾ ಅಂತ ನೀವು ಅನ್ಕೋಬೋದು. ಆದರೆ ಈ ಆ್ಯಂಗ್ಸೈಟಿಯ ಸಮಸ್ಯೆ ಇರುವಂಥ ವ್ಯಕ್ತಿಗೆ ಗೊತ್ತಿರುತ್ತೆ ಅವರು ಒಳಗಡೆ ಎಷ್ಟೊಂದು ಸಂಕಟ ಪಡ್ತಾ ಇದ್ದಾರೆ ಅಂತ. ಸರಿ, ಹಾಗಾದರೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇನೆಂದರೆ ಸೋಷಿಯಲ್ ಆ್ಯಂಗ್ಸೈಟಿ ಡಿಸಾರ್ಡರ್. ಅಂದರೆ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿಗೆ ಹೊಸ ವ್ಯಕ್ತಿಗಳ ಜೊತೆ ಅಥವಾ ಸಮಾಜದಲ್ಲಿ ಯಾರದೇ ಜೊತೆ ಮಾತಾಡಬೇಕಾದ್ರೆ ಅವರಿಗೆ ತುಂಬ ಭಯ ಮತ್ತು ಆತಂಕ, ಅಂದರೆ ಮಿತಿಮೀರಿದ ಭಯ ಮತ್ತು ಆತಂಕಕ್ಕೆ ಅವರು ಒಳಗಾಗ್ತಾರೆ. ಈ ಸೋಷಿಯಲ್ ಆ್ಯಂಗ್ಸೈಟಿ ಡಿಸಾರ್ಡರ್ ಇರುವಂಥ ವ್ಯಕ್ತಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಾವುದೇ ಆಸಕ್ತಿ ಇರೋದಿಲ್ಲ. ಹೊಸಬರನ್ನು ಮಾತಾಡಿಸ್ಲಿಕ್ಕೆ ತುಂಬ ಭಯ ಪಟ್ಕೋತಾ ಇರ್ತಾರೆ. ಮತ್ತು ಯಾವುದೇ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಹೋಗೋದು ಅಂದರೆ ಒಂದು ರೀತಿ ಅಲರ್ಜಿ ಥರ ಆಗಿಬಿಡುತ್ತೆ ಅವರಿಗೆ. ನಿಮಗೆ ಒಂದು ರೀತಿ ಅನ್ನಿಸ್ಬೋದು, ಏನಂದರೆ ಇದೆಲ್ಲ ಸಾಮಾನ್ಯ ಅಲ್ವಾ, ಯಾಕೆಂದರೆ ಹೊಸಬರನ್ನು ಭೇಟಿ ಮಾಡಬೇಕಾದ್ರೆ ಎಲ್ರಿಗೂ ಕೂಡ ಸಂಕೋಚ ಇರುತ್ತೆ. ಮತ್ತು ಎಲ್ಲರೂ ಕೂಡ ಒಂದು ಸ್ವಲ್ಪ ಹೆಸಿಟೇಟ್ ಮಾಡಿಕೊಂಡೇ ಮಾತಾಡ್ತಾರೆ. ಮತ್ತು ಹೊಸ ಸಂದರ್ಭಗಳಲ್ಲಿ, ಹೊಸ ಜಾಗಕ್ಕೆ ಹೋಗ್ಬೇಕಾದ್ರೆ ನಮಗೆ ಯಾವಾಗಲೂ ಸ್ವಲ್ಪ ಭಯ ಇರುತ್ತಲ್ವ, ಅದರಲ್ಲಿ ಹೊಸ ವಿಷಯ ಏನಿದೆ ಅಂತ ನೀವು ಕೇಳ್ಬೋದು. ನಾವು ಸಾಮಾನ್ಯವಾಗಿ ಪಡ್ಕೊಳ್ಳುವಂಥ ಸಂಕೋಚ ಅಥವಾ ಭಯಕ್ಕಿಂತ ಅತಿಯಾಗಿ ಭಯ ಪಡ್ತಾ ಇರ್ತಾರೆ ಇವರು. ಅಂದರೆ ಒಬ್ಬ ಹೊಸ ವ್ಯಕ್ತಿನ ಮಾತಾಡಬೇಕಾದ್ರೆ ಕೈಕಾಲು ನಡುಗೋದು, ಬೆವರೋದು ಮತ್ತು ಮಾತೆ ಹೊರಡದೇ ಇರೋದು, ಭಯಕ್ಕೆ ಅವರಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ, ಆ ರೀತಿ ಭಯ ಪಟ್ಕೊಂಡಿರ್ತಾರೆ. ಹಾಗಾಗಿ ಸೋಷಿಯಲ್ ಆ್ಯಂಗ್ಸೈಟಿ ಇದ್ದರೆ ಯಾವ ರೀತಿ ಲಕ್ಷಣಗಳಿರುತ್ತೆ ನೋಡೋಣ. ಆವಾಗಲೇ ಹೇಳಿದ ಹಾಗೆ ಹೊಸಬ್ರನ್ನ ಮಾತಾಡಿಸ್ಬೇಕಾದ್ರೆ ತುಂಬ ನಾಚಿಕೆ ಪಟ್ಕೊಳ್ಳೋದು, ಸಂಕೋಚ ಪಟ್ಕೊಳ್ಳೋದು, ತುಂಬ ಭಯ ಪಟ್ಕೊಳ್ಳೋದು, ವಾಯ್ಸ್ ನಡ್ಗೋದು, ಈ ರೀತಿ ಆಗುತ್ತೆ. ಮತ್ತು ಯಾರಾದರೂ ನಮ್ಮನ್ನು ಜಡ್ಜ್ ಮಾಡ್ತಾರೆ ಅಂದರೆ ನಮ್ಮ ಬಗ್ಗೆ ಬೇರೆ ಒಂದು ರೀತಿ ಅಭಿಪ್ರಾಯ ಬಂದುಬಿಡ್ತಾರೆ ಅನ್ನೋದನ್ನು ಅವ್ರ ತಲೆಗೆ ತುಂಬಿಕೊಂಡಿರ್ತಾರೆ. ಮತ್ತು ಯಾವಾಗಲೂ ಮುಜುಗರದಿಂದ ಇರ್ತಾರೆ. ಮತ್ತು ತಮಗೇನು ಬೇಕು ಅನ್ನೋದನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಮತ್ತು ಯಾವುದಾದ್ರೂ ಒಂದು ಕೆಲಸದಲ್ಲಿ ಕೆಟ್ಟದ್ದೇ ಆಗುತ್ತೆ, ನಕಾರಾತ್ಮಕವಾಗಿ ಆಗುತ್ತೆ ಅನ್ನೋದನ್ನು ಅವರು ತಲೆಗೆ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಇವ್ರು ಏನು ಮಾಡ್ತಾ ಇರ್ತಾರೆ, ಈ ಫಂಕ್ಷನ್ಗಳಿಗೆ ಹೋಗೋದನ್ನು, ಹೊಸಬ್ರನ್ನ ಭೇಟಿ ಮಾಡೋದನ್ನು ಎಲ್ಲದನ್ನು ತಪ್ಪಿಸ್ಕೋತಾ ಇರ್ತಾರೆ. ದೈಹಿಕವಾಗಿ ಏನು ಲಕ್ಷಣ ಕಾಣುತ್ತೆ ಅಂದರೆ ಮುಖ ಕೆಂಪೇರಿ ಬಿಡೋದು, ಮತ್ತು ಎದೆ ಬಿಡತೆ ಜಾಸ್ತಿ ಆಗೋದು, ನಡ್ಗೋದು, ಬೆವರೋದು, ಈ ರೀತಿ ವಾಕರ್ಗೆ ಬಂದ ರೀತಿಯೆಲ್ಲ ಆಗೋದು, ಉಸಿರಾಟ ಜೋರಾಗೋದು, ತಲೆ ತಿರುಗ್ದಾಗೋದು, ಮತ್ತು ಸ್ನಾಯುಗಳಲ್ಲಿ ಮಸಲ್ಸಲ್ಲಿ ತುಂಬ ಒತ್ತಡ ಬೀಳೋದು. ಇದಿಷ್ಟು ಫಿಸಿಕಲ್ದ ಲಕ್ಷಣಗಳಾಯಿತು. ಹಾಗಾದರೆ ಸೋಷಿಯಲ್ ಆ್ಯಂಗ್ಸೈಟಿ ಡಿಸಾರ್ಡರ್ ಇದ್ದರೆ ನಾವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಈ ಸಂಕೋಚದ ಸ್ವಭಾವ ಸಾಮಾನ್ಯ ಅಲ್ವಾ ಅಂತ ಕೇಳಿದರೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಅಬ್ಸರ್ವ್ ಮಾಡಿ. ಸೋಷಿಯಲ್ ಆ್ಯಂಗ್ಸೈಟಿ ಡಿಸಾರ್ಡರ್ ಇದ್ದರೆ, ಈ ಲಕ್ಷಣಗಳು ಇದ್ದರೆ, ಅವರು ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋದರೆ ತಾವೇ ಆರ್ಡರ್ ಮಾಡೋದಿಲ್ಲ, ಬೇರೆಯವ್ರ ಹತ್ರ ಹೇಳಿಸ್ತಾರೆ. ಮತ್ತು ತಮಗೆ ಯಾವುದಾದ್ರೂ ಒಂದು ವಿಷಯ ಇಷ್ಟ ಆಗಲಿಲ್ಲ ಅಂತ ಹೇಳ್ಕೊಳ್ಳಿ. ಈ ಹೋಟೆಲಲ್ಲಿ ಹೋದಾಗ ಅವ್ರೇನೋ ಆರ್ಡರ್ ಮಾಡಿರ್ತಾರೆ, ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ, ಅಥವಾ ಅವ್ರಿಗೆ ಸ್ಪೆಸಿಫಿಕ್ಕಾಗಿ ಬೇರೆ ಏನೋ ಬೇಕು ಅಂತ ಅದನ್ನು ಅವರೇ ಹೇಳೋದಿಲ್ಲ, ಬೇರೆಯವ್ರ ಹತ್ರ ಹೇಳಿಸ್ತಾರೆ. ತಮ್ಮ ಫ್ರೆಂಡಿಗೋ ಯಾರಿಗೋ ಹೇಳ್ತಾರೆ, ನನಗೆ ಈ ಥರ ಆಗಬೇಕಾಗಿತ್ತು ಅಂತ ಹೇಳಿಸ್ತಾರೆ. ಅಂದರೆ ತಾವಾಗಿ ಕಮ್ಯುನಿಕೇಟ್ ಮಾಡೋದಿಲ್ಲ. ಆಮೇಲೆ ಅವರು ಶಾಪಿಂಗಿಗೆ ಹೋಗಲಿ ಅಥವಾ ಯಾವುದಾದ್ರೂ ಅವರಿಗೆ ಇಷ್ಟ ಆಗದೇ ಇರೋವಂಥ ಸಿಚುವೇಶನ್ ಏನಾದ್ರು ಬಂದರೆ, ಒಂದು ಅವರು ತಮ್ಮಷ್ಟು ತಾವೇ ಸಹಿಸ್ಕೋತಾರೆ, ಇಲ್ಲದೇ ಇದ್ದರೆ ಬೇರೆಯವರು ತಮಗೋಸ್ಕರ ಕಮ್ಯುನಿಕೇಟ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಆ ಆ್ಯಂಗ್ಸೈಟಿ ಇರುತ್ತೆ, ಅಂದರೆ ಬೇರೆಯವರ ಜೊತೆ ಮಾತಾಡಲಿಕ್ಕೆ ಹೆದರಿಕೆ ಇರುತ್ತೆ. ಹಾಗಾದರೆ ಸೋಷಿಯಲ್ ಆ್ಯಂಗ್ಸೈಟಿ ಡಿಸಾರ್ಡರ್ ಇದ್ದರೆ ನಮಗೆ ಏನೇನು ಸಮಸ್ಯೆ ಎದುರಿಸ್ತಾರೆ ಅಂಥ ವ್ಯಕ್ತಿಗಳು ಅಂದರೆ, ಅವರಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಮತ್ತು ತಮ್ಮದು ಯಾವುದಾದ್ರೂ ವಿಷಯ ಇದ್ದರೆ ಅದನ್ನು ಕಮ್ಯುನಿಕೇಟ್ ಮಾಡೋದರಲ್ಲಿ ಅವರು ಫೇಲ್ ಆಗ್ತಾರೆ. ಮತ್ತು ಸ್ವಲ್ಪ ನೆಗೆಟಿವ್ ಆಗಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಅವರಿಗೆ
ಕ್ರಿಟಿಸಿಸಮ್ ಅಂದರೆ ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ನೋಡಪ್ಪ ಇದು ಸರಿ ಇಲ್ಲ, ಇದನ್ನು ಸರಿ ಮಾಡ್ಕೊ ಅಂತ ಹೇಳಿದರೆ ಅದನ್ನು ಅತಿಯಾಗಿ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ ಅವರು. ಅತಿಯಾದ ಸೂಕ್ಷ್ಮತೆ ಇರುತ್ತೆ. ನೀವು ಅವರಿಗೆ ನೆಗೆಟಿವ್ ಆಗಿ ಏನು ಹೇಳೋ ಹಾಗೆ ಇರೋದಿಲ್ಲ, ಅಷ್ಟು ಸೂಕ್ಷ್ಮ ಇರ್ತಾರೆ ಅವರು. ಇದೆಲ್ಲದರಿಂದ ಅವರಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಒಂದು ಸ್ಕೂಲು ಕಾಲೇಜಸ್ಸಲ್ಲಿ ಅವರು ಬೇಕಾದಷ್ಟು ಆ್ಯಕ್ಟಿವಿಟೀಸ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸ್ಟೇಜ್ ಮೇಲೆ ಹೋಗಬೇಕು, ಒಂದು ಬೇರೆ ಏನೋ ಆ್ಯಕ್ಟಿವಿಟೀಸ್ ಮಾಡಬೇಕು, ಅವರು ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಡ್ತಾರೆ. ಎರಡನೇದು, ಅವರು ಮುಂದೆ ಉದ್ಯೋಗಕ್ಕೆ ಹೋದಾಗ ಇಂಟರ್ವ್ಯೂ ಅಂತೂ ಎಲ್ಲರೂ ಅಟೆಂಡ್ ಮಾಡಲೇಬೇಕು. ಇಂಟರ್ವ್ಯೂ ತೊಗೊಳ್ಳೋರು ಪರಿಚಯ ಇರೋದಿಲ್ಲ, ಎಲ್ಲರಿಗೂ ಪರಿಚಯ ಇರೋದಿಲ್ಲ. ಅವ್ರನ್ನ ಮಾತಾಡಿಸ್ಲೇಬೇಕು, ಇಂಟ್ರ್ಯಾಕ್ಟ್ ಮಾಡಲೇಬೇಕು, ಕಮ್ಯುನಿಕೇಟ್ ಮಾಡಲೇಬೇಕು. ಅಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ಹೆದರಿಕೊಂಡು ಜಾಬ್ ಇಂಟರ್ವ್ಯೂದಲ್ಲಾಗಲಿ ಅಥವಾ ಯಾವುದೇ ರೀತಿ ಕರಿಯರ್ ಅಪಾರ್ಚುನಿಟೀಸನ್ನು ಮಿಸ್ ಮಾಡ್ಕೊಂಡು ಬಿಡ್ತಾರೆ. ಈಗ ಪದೇ ಪದೇ ಅಂಥ ಅಪಾರ್ಚುನಿಟೀಸ್ ಮಿಸ್ ಆಗ್ತಾ ಇದ್ರೆ ಅಂಥ ವ್ಯಕ್ತಿಗೆ ಏನಾಗುತ್ತೆ, ಅವರಿಗೆ ಕಾನ್ಫಿಡೆನ್ಸ್ ಪದೇ ಪದೇ ಕಡಿಮೆ ಆಗ್ತಾ ಹೋಗುತ್ತೆ. ಇದೊಂದು ರೀತಿ ಸುಳಿಯಲ್ಲಿ ಸಿಕ್ಕಾಕೊಂಡಾಗೆ. ಅಂದರೆ ನಾವಾಗೆ ಎದ್ದು ಹೊರಗಡೆ ಬರದೇ ಇದ್ದರೆ ಅದರಲ್ಲಿ ನಾವು ಮುಳುಗ್ತಾನೆ ಹೋಗ್ತೀವಿ. ಹಾಗಾಗಿ ಇಂಥ ಪರಿಸ್ಥಿತಿ ಇದ್ದರೆ ನಮಗೆ ಅಥವಾ ನಮ್ಮ ಯಾವುದಾದ್ರೂ ಸ್ನೇಹಿತರಿಗೆ ಈ ರೀತಿ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಇದ್ದರೆ ಅವರಿಗೆ ನಾವು ಹೆಲ್ಪ್ ಮಾಡಬೇಕು. ಮತ್ತು ನಮಗೆ ಇದೆ ಅಂತ ಅಂದ್ಕೊಂಡ್ರೆ, ಅಂದರೆ ನಿಮಗೆ ಯಾರಿಗಾರು ಇದ್ದರೆ ಆದಷ್ಟು ಬೇಗ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಮುಂದೆ ಜೀವನದಲ್ಲಿ ಕಮ್ಯುನಿಕೇಷನ್ ಮೇಲೆ ಎಲ್ಲ ನಿಂತಿರೋದು. ನಿಮ್ಮ ಜಾಬ್ ಆಗ್ಬೋದು, ವೈಯಕ್ತಿಕ ಜೀವನ ಆಗ್ಬೋದು, ಎಲ್ಲದೂ ಕೂಡ. ಈ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ಗೆ ಸಾಮಾನ್ಯವಾಗಿ ಕಾರಣಗಳು ಏನು ಅಂದರೆ, ಕುಟುಂಬದಲ್ಲಿ ನಕಾರಾತ್ಮಕ ವಾತಾವರಣಗಳಿದ್ರೆ, ಅಂದರೆ ಯಾರಾದರೂ ಅವ್ರನ್ನ ಬರೀ ಬೈತಾನೆ ಇದ್ದರೆ, ಮಾಡಿದ್ದಕ್ಕೆಲ್ಲ ಬೈತಾನೆ ಇದ್ದರೆ, ಅವರಿಗೆ ಪದೇ ಪದೇ ನೆಗೆಟಿವ್ ಆಗೇ ಮಾತಾಡ್ತಾ ಇದ್ದರೆ ಅವರಿಗೆ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಬರುವಂಥ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಅವರು ಬೆಳೆದ ವಾತಾವರಣದಲ್ಲಿ, ಸ್ಕೂಲಲ್ಲಿ, ಕಾಲೇಜಸ್ಸಲ್ಲಿ ಅವ್ರನ್ನ ಯಾರಾದರೂ ತುಂಬ ಬುಲ್ಲಿ ಮಾಡಿದರೆ, ಅಂದರೆ ರ್ಯಾಗಿಂಗ್ ಎಲ್ಲ ಮಾಡಿಬಿಟ್ಟಿರ್ತಾರೆ, ಅದು ಅವ್ರ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿರುತ್ತೆ. ಹಾಗಾಗಿ ಅದು ಒಂದು ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಆಗಿ ಬೆಳೆಯೋ ಚಾನ್ಸಸ್ ಇರುತ್ತೆ. ಸಣ್ಣ ವಯಸ್ಸಿನಲ್ಲೇ ಯಾವುದಾದ್ರೂ ಒಂದು ನೆಗೆಟಿವ್ ಆದಂಥ ಒಂದು ಸಂದರ್ಭ ಬಂದುಬಿಟ್ಟಿದ್ರೆ, ಅಂದರೆ ಅವರಿಗೆ ಎಲ್ಲಾದರೂ ಸಾಮಾಜಿಕವಾಗಿ ಅವಮಾನ ಆಗೋದು, ಆ ರೀತಿ ಎಲ್ಲರೂ ಆಗಿದ್ರೆ ಅದು ಕೂಡ ಮನಸ್ಸಲ್ಲಿ ಬಂದುಬಿಟ್ಟಿರುತ್ತೆ. ಹಾಗಾಗಿ ಅದು ಮುಂದೆ ಬರ್ತಾ ಬರ್ತಾ ಸೋಷಿಯಲ್ ಆಂಗ್ಸೈಟಿಯಾಗಿ ಬದಲಾಗಬಹುದು. ಇನ್ನೊಂದು ಕಾರಣ ಅಂದರೆ, ಅವರಿಗೆ ಯಾವುದಾದ್ರೂ ಒಂದು ಡಿಸೆಬಿಲಿಟಿ ಇದ್ದರೆ, ಅಂದರೆ ಫಿಸಿಕಲ್ ಆಗಿ ಯಾವುದಾದ್ರೂ ಒಂದು ಡಿಸೆಬಿಲಿಟಿ ಇದ್ದರೆ, ಅಥವಾ ಅವ್ರು ನೋಡಲಿಕ್ಕೆ ಚೆನ್ನಾಗಿಲ್ಲ ಅನ್ನೋ ಭಾವನೆ ಅವರಿಗೆ ಇದ್ದರೆ, ಅದು ಕೂಡ ಒಂದು ಸೋಷಿಯಲ್ ಆಂಗ್ಸೈಟಿಯಾಗಿ ಬದಲಾಗಬಹುದು. ಯಾಕೆಂದರೆ ನಾನು ನೋಡಲಿಕ್ಕೆ ಚೆನ್ನಾಗಿಲ್ಲ ಅನ್ನೋದನ್ನೇ ಅವ್ರ ತಲೆಗೆ ತುಂಬಿಕೊಂಡಿದ್ರೆ ಅದು ಕೂಡ ಒಂದು ಕಾರಣ ಆಗಿ ಬದಲಾಗಬಹುದು. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು, ನಾವು ಏನು ಮಾಡಬಹುದು ಅಂತ ಅಂದ್ಕೊಂಡ್ರೆ, ಸಾಮಾನ್ಯವಾಗಿ ನಮ್ಮ ಸ್ವಭಾವ ನನಗೆ ಗೊತ್ತಿರುತ್ತೆ. ಈಗ ನನಗೆ ಹೊಸಬ್ರ ಹತ್ರಿಗೆ ಮಾತಾಡಲಿಕ್ಕೆ ಭಯ ಆಗ್ತಾ ಇದೆ, ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಭಯ ಆಗ್ತಾ ಇದೆ, ತುಂಬ ಭಯ ಆಗ್ತಾ ಇದೆ ಅಂದರೆ ಮೊದಲನೇದಾಗಿ ನಮಗೆ ಗೊತ್ತಾಗುತ್ತೆ. ಹಾಗಿದ್ದಾಗ ಸಾಮಾನ್ಯವಾಗಿ ನಮ್ಮ ಪರಿಸರ ಹೇಗಿದೆ ಅಂತ ನಾವೇ ನೋಡ್ಕೋಬಹುದು. ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ನಿಮಗೆ ತುಂಬ ನೆಗೆಟಿವ್ ಆಗೇ ಮಾತಾಡ್ತಾ ಇದ್ದರೆ, ಯಾವಾಗಲೂ ಬೈತಾ ಇದ್ದರೆ, ಯಾವಾಗಲೂ ಟೀಕೆ ಮಾಡ್ತಾ ಇದ್ದರೆ, ಆದಷ್ಟು ಅವರನ್ನು ಅಥವಾ ಆ ಸಂದರ್ಭವನ್ನು ಅವಾಯ್ಡ್ ಮಾಡಿ. ನಿಮಗೆ ಯಾರು ಪಾಸಿಟಿವ್ ಆಗಿ ಮಾತಾಡಿಸ್ತಾರೆ ಮತ್ತು ನಿಮ್ಮನ್ನು ಯಾರು ಎನ್ಕರೇಜ್ ಮಾಡ್ತಾರೆ ಅಂಥ ವ್ಯಕ್ತಿಗಳನ್ನು ಜಾಸ್ತಿ ಭೇಟಿ ಮಾಡಿ ಮತ್ತು ಹೆಚ್ಚು ಸಮಯ ಕಳೆಯಿರಿ. ನಿಮ್ಮ ಆಹಾರದಲ್ಲಿ ಅತಿಯಾದ ಕೆಫೇನನ್ನು ಅವಾಯ್ಡ್ ಮಾಡಿ. ಕೆಫೇನ್ ಕೂಡ ಆಂಗ್ಸೈಟಿಗೆ ಕಾರಣ ಆಗುತ್ತೆ. ಅಂದರೆ ಅತಿಯಾಗಿ ಕಾಫಿ, ಟೀ ಸೇವನೆ ಕೂಡ ಆಂಗ್ಸೈಟಿಗೆ ಕಾರಣ ಆಗುತ್ತೆ. ನಿಮಗೆ ಸಾಧ್ಯ ಆದರೆ ಆಪ್ತ ಸಲಹೆಯನ್ನು ಕೂಡ ಪಡೆಯಿರಿ, ಥೆರಪಿಗಳನ್ನು ತಗೊಳ್ಳಿ. ನಿಮಗೆ ಸೋಷಿಯಲ್ ಆಂಗ್ಸೈಟಿಯಿಂದ ಹೇಗೆ ಹೊರಗೆ ಬರಬೇಕು ಅಂತ ಅವರು ಕೂಡ ನಿಮ್ಮನ್ನು ಗೈಡ್ ಮಾಡ್ತಾರೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ನೀವು ಗಮನ ಕೊಡಬೇಕು ಅಂತ ನಿಮಗೆ ಅನಿಸಿದರೆ, ಬೇಕಾದಷ್ಟು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಡೆವಲಪ್ ಮಾಡುವಂಥ ಕೋರ್ಸಸ್ ಬರುತ್ತೆ. ಆನ್ಲೈನ್, ಆಫ್ಲೈನ್ ಕೂಡ ಸಿಗುತ್ತೆ. ಅಂಥ ಕೋರ್ಸಸ್ನ ಮೊದಲು ಜಾಯಿನ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆವಾಗ ಈ ಸೋಷಿಯಲ್ ಆಂಗ್ಸೈಟಿಯಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಆಂಗ್ಸೈಟಿ, ಸ್ಟ್ರೆಸ್ ಅಂತ ಸಮಸ್ಯೆಗಳಿಗೆ ತುಂಬ ಉತ್ತಮವಾದ ಪರಿಹಾರ ಅಂದರೆ ಯೋಗ, ಧ್ಯಾನವನ್ನು ನಿರಂತರವಾಗಿ ಅಭ್ಯಾಸ ಮಾಡೋದು. ಧ್ಯಾನ, ಯೋಗದಿಂದ ಮತ್ತು ಬ್ರೀತಿಂಗ್ ಎಕ್ಸಸೈಸ್, ಪ್ರಾಣಾಯಾಮದಿಂದ
ಈ ಸಾಮಾನ್ಯ ಸಿಂಪ್ಟಮ್ಗಳಾಗಿರುವಂಥ ಈಗ ಆಂಗ್ಸೈಟಿ ಆದಾಗ ನಮಗೆ ತುಂಬ ಎದುಸಿರು ಬರೋದು ಈ ರೀತಿ ಆಗುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ನಾವು ಈ ಸೋಷಿಯಲ್ ಆಂಗ್ಸೈಟಿಯಿಂದ ಹೊರಗಡೆ ಬರಬೇಕು ಅಂದರೆ, ನಮ್ಮ ವೃತ್ತಿ ಬದುಕಾಗಲಿ ವೈಯಕ್ತಿಕ ಬದುಕಾಗಲಿ ನಿಂತಿರೋದೇ ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಸೊ ನಮ್ಮ ಕಮ್ಯುನಿಕೇಷನ್ನಲ್ಲಿ ಸಮಸ್ಯೆ ಇದ್ದರೆ ನಾವು ಪದೇ ಪದೇ ನಾವು ಸೋಲನ್ನು ಅನುಭವಿಸ್ತೀವಿ. ಹಾಗಾಗಿ ನಾವು ಜೀವನದಲ್ಲಿ ಗೆಲ್ಲಬೇಕು ಅಂದರೆ ನಮ್ಮಲ್ಲಿರೋ ಸಮಸ್ಯೆಗಳನ್ನು ನಾವು ಮೊದಲು ಪರಿಹಾರ ಮಾಡ್ಕೋಬೇಕು. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದೆ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬಹುದು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.